ಶೀಲಾಗಿ ರೂಪವಾಗಿ ಸೌಂದರ್ಯವಾಗಿ ಅವನ ತಂಗಿಯನ್ನು ಕೊಲೆ ಮಾಡಿ ಅವರನ್ನು ಮೇಲಕ್ಕೆ ಎತ್ತಲು ಈ ಕ್ರಾಂತಿವೀರ ಹೃದಯ ಬಳಿ ಎಪ್ಪಿಸುತ್ತದೆ. ಲೇ ಹರಪ್ಪನ ಮಕ್ಕಳ, ನನ್ನ ತಂಗಿಯನ್ನು ಕೊಲೆ ಮಾಡಿ ರಾಜಾರಾಜಾಗಿ ಮೆರೆಯುತ್ತಿರುವರ ಆಳಿನ ಭೇಟಿನ ದರ್ಬಾರದ ಕೋಟಿಗೆ ನಾನುಗ್ಗಿ ನಿಮ್ಮ ಅಡ್ಡಾಟ ಕತ್ತರಿಸಿ ಹಾಕಿ ತುಂಡಾಗಿ ಕತ್ತರಿಸಿ ಹಾಕಬೇಕಾಗಿ ಹಂಚಲಿಲ್ಲ. ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ. ಕೆಚ್ಚಿದ ವೀರ ಸೂರಾದಿಸೂರ ಅಂಜದ ಹುಲಿ ಎಂದು ನಿಗರಾಡುತ್ತಿದ್ದ ನೀನು ಇಂದು ಯಾಕೋ ಬ್ಯಾಕು ಕಂಡ ಇಲಿಯಂತೆ ಸಪ್ಪಾಗಿರುವಲ್ಲ. ಸೋಲ ಕೆಳಕರ ಕನಕಿ ಕ್ರಾಂತಿವೀರನ ಕೈಯಲ್ಲಿ ಎಂದೇ ಸಾಯ್ಬೇಕಲ್ಲ, ಎಂದೇ ಸಾಯ್ಬಳ ಮಾವರು ಇಲ್ಲಿಂದ ನಿಂತೊಬ್ಬಳ ತಂಗಿಯನ್ನು ಕಳೆದುಕೊಂಡು ಅನಾಥನಾದ ನಿನ್ನಂತ ನಾಯಿಗೆ ಹೆಣ್ಣು ಸಾಕು ಕಡಿಮೆ ಆದಂತೆ ಕಾಣುತ್ತಿಲ್ಲ. ಮಾತುಗಳನ್ನು ಹೇಳಿ ಈ ಕ್ರಾಂತಿ ಈ ಸಮಾಜದಲ್ಲಿ ಬಾಳಿ ಬದುಕಬೇಕಾದ ನನ್ನ ತಂಗಿಯನ್ನು ಕೊಲೆ ಮಾಡಿ ಆ ಬೋರನ್ನು ಮಾಡಿದ ಮೇಲೆ ಹಾಕಿ ಸೆರೆಮನೆಗೆ ಇಟ್ಟಿರಲ್ಲ. ಆ ಕಾಮುಕರು ಯಾರೆಂದು ಕಂಡು ಹಿಡಿದು ಆ ಪಾಪಿಗಳನ್ನು ಹೆಣಬಿಡಿಗಳ ಕಟ್ಟಿ ಕೈ ಕಾಲವನ್ನು ಕತ್ತರಿಸಿ ತುಂಡಾಗಿದ್ದನ್ನು ಹಾಕಿಲ್ಲ ತಾಗಿಗೆ ಹಂಚಲಿಲ್ಲ. ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ, ಕ್ರಾಂತಿವೀರ. ನಿನ್ನ ತಂಗಿಯನ್ನು ಕೊಲೆ ಮಾಡಿದ ಪೊಲೀಸರು ಅರೆಸ್ಟ್ ಮಾಡಿ ಕಂಬಿ ಅನಿಸೋದಕ್ಕೆ ಹೆಚ್ಚಿದ್ದಾರೆ ಅಂದಾಗ ಆ ಮಾಳಿಗಳ ಮೇಲೆ ಸೇಡು ತೀರಿಸಿಕೊಳ್ಳುವುದನ್ನು ಬಿಟ್ಟು ಮಧ್ಯಾಹ್ನ ಪತ್ತೆ ಹಚ್ಚಿ ಕೊಚ್ಚಿ ಹಾಕುವೆ. ನನ್ನ ಸೇಡನ್ನು ನಾನು ಯಾರ ಮೇಲೆ ತೀರಿಸಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ತಂಗಿಯನ್ನು ಕೊಲೆ ಮಾಡಿ ಆ ಬೋಳನ್ನು ಮಾಳಿಗಳ ಮೇಲೆ ಹಾಕಿ ರಾಜಾರಾಜಾಗಿ ಮೆರೆಯುತ್ತಿರುವ ನಿಮ್ಮನ್ನ ರುಚ್ಚಾಲಪ್ಪನ ಮಕ್ಕಳು ಮಾಚಾರ್ಯ ಬರೆದು ರಾತ್ರಿ ಮೂರ್ತಿ ಕಲಿಸಲಿಲ್ಲ. ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ, ಲೇ ಕ್ರಾಂತಿ ಎತ್ತಪ್ಪ. ಲೇ ನಿರ್ಧಾರ ಈ ಭೂಮಿಯಿಂದ ನಿರ್ಮಾಣ ಮಾಡಿಬಿಡುತ್ತೇನೆ. ಇನ್ನು 4 ದಿನಗಳಲ್ಲಿ ಮಾಯಂಗನಿಗೆ ಬೇರೆಗೆ ಅವರು ಹೊರಗೆ ಬಂದ ತಕ್ಷಣ ನಿಶಕಂಠ ನೀಲಕಂಠ ನಿಮ್ಮ ಜೋಡಿ ಇಸಕಂಠವನ್ನು ಹಾಕಿದ್ದು ನಿಮ್ಮ ಮೈ ಮೇಲೆ ಇರುವ ಬಾಕ್ಯದ ಬೀಚಿ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಲಿಲ್ಲ. ನನ್ನ ಹೆಸರು ಈ ಕ್ಯಾಚಿನ ಕ್ರಾಂತಿವೀರನೇ ಅಲ್ಲ. ಹೋಗು ಮಂಕೆ ಹೋಗು, ನಿನ್ನ ತಂಗಿಯನ್ನು ನನ್ನ ಸೇಡಿನ ಪ್ರತಿಕಾರದಿಂದ ಬಲತ್ಕರಿಸಿ ನಿನ್ನ ಮಾಯಂಗನ ಮೈತನವನ್ನು ಕೊಚ್ಚಿ ಹಾಕಿ ಇದೇ ರೀತಿಯ ನಿನ್ನ ಮಾಯಂಗನ ಮನೆತನವನ್ನು ಸರ್ವನಾಶ ಮಾಡಲಿಲ್ಲ. ನನ್ನ
ವಿಷ ತುಂಬಿದ ವಿಷಕಂಠನೇ ಅಲ್ಲ. ಏನ್ ವಿಷಕಂಠ ಈ ನಗೆ? ಅಲ್ಲ, ನನ್ನನ್ನು ಬಿಟ್ಟು ಕೊಟ್ಟೆ ಅಂತ ನಗ್ತಾ ಇದ್ರು ಅಥವಾ ಬೇರೆ ಏನಾದ್ರೂ ವಿಷಯ? ಬೇರೆ ಏನಿಲ್ಲ ಪ್ರಿಯ, ನನ್ನನ್ನು ಪ್ರೀತಿಸಿ ಪ್ರೇಮಿಸಿ ಕೊನೆಯವರೆಗೂ ನನ್ನ ಸತಿಯಾಗಿ ಬಾಳಬೇಕಾದವಳು ಇಂದು ಮತ್ತೊಬ್ಬನ ಕೈಗೆ ಕೊರವನ್ನು ಕೊಟ್ಟು ತಾಳಿ ಕಟ್ಟಿಸಿಕೊಂಡಿದ್ದ ಅಂದ್ರೆ ನನ್ನ ಮನಕ್ಕೆ ಬೆಂಕಿ ಎತ್ತಿ ಉರಿಯುವಂತಾಗಿದೆ. ಅದಕ್ಕೆ ಕಾರಣಭೂತರು ನೀವೇ ಅಲ್ಲವೇ? ಹೌದು ಪ್ರಿಯ, ಆ ಧರ್ಮವಂತನ ಮನೆತನದ ಮೇಲೆ ಯಾವ ರೀತಿ ಸೇಡು ತೀರಿಸಿಕೊಳ್ಳಬೇಕೆಂದು ನಿನ್ನನ್ನು ಆ ಹರಿಸನಿಗೆ ಬಿಟ್ಟು ಕೊಟ್ಟೆ. ಆ ಧರ್ಮವಂತನ ಸಸಿಯಾಗಿ ನಿನ್ನಿಂದಲೇ ನನ್ನ ಸೇಡು ತೀರಿಸಿಕೊಳ್ಳಬೇಕೆಂದು ನಿನ್ನನ್ನು ಹರಿಸನಿಗೆ ಬಿಟ್ಟು ಕೊಟ್ಟೆ. ಬಿಟ್ಟು ಕೊಟ್ಟೆ ಅಂತ ಎಷ್ಟು ಸಲಸಾಗಿ ಬೀಳ್ತಾ ಇದ್ರ ನೀವು? ಹರೀಶನ ಹೆಂಡತಿ ನಾನು, ಆದ್ರೆ ವಿಷಕಂಠನ ಪ್ರೇಯಸಿ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ನನ್ನನ್ನ ಜೀವದಿಂದ ಉಳಿಸುವರ? ಭಯ ಪಡಬೇಡ ಪ್ರಿಯ, ನಾನು ಈ ತಾಲೂಕಿನ MLA ತಮ್ಮ. ಅಧಿಕಾರಿಗಳು ನಮ್ಮ ಕೈಯಲ್ಲಿ, ಸಾರ್ವ ಅಧಿಕಾರಿಗಳು ನಮ್ಮ ಕೈಯಲ್ಲಿ. ನಿನ್ನ ಮನೆಯಲ್ಲಿ ಏನಾದರೂ ನಮ್ಮ ಹೆಸರು ಗೊತ್ತಾದ್ರೆ, ನಿನ್ನ ಮೇಲೇನಾದರೂ ಕೈ ಮಾಡಿದರೆ ಕಳೆದುಕೊಳ್ಳಬೇಕಾಗುತ್ತೆ ನಿನ್ನ ಗಂಡ ತನ್ನ ಅಧಿಕಾರವನ್ನು. ನೋಡಿ, ನನ್ನ ಗಂಡನ ಅಧಿಕಾರ ಒಂದು ಕಡೆ ಇರ್ಲಿ, ಆದ್ರೆ ನಾನೀಗ ಮೈ ಮನಸ್ಸು ಒಬ್ಬರಿಗೆ ಅರ್ಪಿಸಿದ್ದೇನೆ, ಮತ್ತೆ ಇನ್ನೊಬ್ಬರಿಗೆ ಅರ್ಪಿಸೋದಕ್ಕೆ ಈ ಮನಸ್ಸು ಒಪ್ಪುವುದಿಲ್ಲ, ಹಾಗೆ ಈ ಸಮಾಜ ಕೂಡ ಒಪ್ಪುವುದಿಲ್ಲ. ಅಂದ್ರೆ ನನ್ನನ್ನು ಮರೆತು ಬಿಡು ಅಂತ ಹೇಳ್ತಿದ್ಯಾ? ನಿನ್ನ ಮಾತಿನ ಅರ್ಥ? ಹೌದು, ನಾನೀಗ ಮತ್ತೊಬ್ಬರ ಸೋತು, ಅದಕ್ಕೆ ಇಷ್ಟು ದಿನ ಏನೇ ನಡೆದಿದ್ಯೋ ಅದನ್ನೆಲ್ಲ ಮರೆತು ಬಿಡಿ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಮೋಚು ಬಾಯಿ ಹುಚ್ಚು ಸೂಳೆ, ನಿನ್ನನ್ನು ಆ ಧರ್ಮವಂತರ ಮನೆ ಸಸ್ಯ, ನಿನ್ನನ್ನು ಆ ಹರಿಸನ ಹೆಂಡತಿ ಆಗಲು ಬಿಟ್ಟು ಕೊಟ್ಟಿದ್ದು ಆ ಬಡವಿಕಾರಿ ಮನೆ ಬೆಳಗುವುದಕ್ಕಲ್ಲ, ಅವರ ಮನೆ ಸುಡುವುದಕ್ಕೆ. ನೀವು ಮಾಡುವ ಉಪಕಾರ ತುಂಬಾನೇ ಇದೆ, ಆದ್ರೆ ಅವ್ರ ಮೇಲೆ ಸೇರಿ ತೀರಿಸ್ಕೋದಕ್ಕೆ ಯಾಕೋ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಒಪ್ಪಬೇಕು ಪ್ರಿಯ, ಒಪ್ಪಬೇಕು. ನಿನ್ನ ತಾಯಿ ಹೆಲ್ತ್ ಆಪರೇಷನ್ ಅಂತ 5 ಲಕ್ಷ ಕೊಟ್ಟೆ, ನೀನು ಕಲ್ತೀನಿ ಅಂದಾಗ ನಿನಗೆ 2 ಲಕ್ಷ ಕೊಟ್ಟೆ. ನಾನು ಯಾವ ಹಣವನ್ನು ವಾಪಸ್ ಕೇಳುವುದಿಲ್ಲ, ಬಟ್ ಆ ಮಣಿತನದ ಮೇಲೆ ನನ್ನ ಸೇಡು ತಿಳಿದ್ರೆ ಸಾಕು. ನೋ, ಅದು ನನ್ನಿಂದ ಸಾಧ್ಯವಿಲ್ಲ, ಯಾಕೆಂದ್ರೆ ಅವರು ತುಂಬಾ ಒಳ್ಳೆಯವರು. ಪ್ರಿಯ, ನಾನು ನೀನು ಲಾಜ್ಗೆ ಎಷ್ಟು ಸಾರಿ ಹೋಗಿದ್ದೇವೆ ಅಂದ್ರೆ? ಸುಮಾರು ಸಾರಿ ಹೋಗಿದ್ದೇವೆ. ಹೋದಾಗೆಲ್ಲ ಬೆತ್ತರಾಗಿ ಸುಖ ಭವಿಸಿದ್ವಿ. ನನ್ನ ಹತ್ರ ಇದೆ, ನೀನು ನಾನು ಹೇಳಿದಂತೆ ಕೇಳದಿದ್ರೆ ನಿನ್ನ ಬೆತ್ತಲ ಎಲ್ಲರ ವಾಟ್ಸಾಪ್ ನಲ್ಲಿ ಇರುತ್ತೆ. ಬೇಡ ವಿಷಕಂಠ, ಆ ಕೆಲಸ ಮಾತ್ರ ಮಾಡ್ಬೇಡ. ನೀವೇನ್ ಹೇಳ್ತೀರ ಅದನ್ನೆಲ್ಲ ನಾನು ಕೇಳ್ತೀನಿ. ಹೌದಾ? ಹಾಗಾದ್ರೆ ಮೊದಲು ಮೋಚಿನ ಮಳೆಯನ್ನು ಸುರಿಸು, ನಂತರ ಸೇರಿನ ಸರ್ವನ್ನೇ ನಿನ್ನ ಎದೆಯಲ್ಲಿ ಕಟ್ಟಿ ಕಳಿಸುವೆ. ನಿಮಗೋಸ್ಕರ ಹಾಡಿ ಕೊಡುವೆ. ಐ ಲವ್ ಯು ವಿಷಕಂಠ, ಐ ಲವ್
ಸುಖ ಭೋಗಿಸಿ ಮನೆಗೆ ಹೋಗುವಂತೆ ಬಾ. ಬನ್ನಿ. ತಂದೆ ಬೀರಜಿತೇಶ್ವರ ಧರ್ಮದಿಂದ ನಡೆಯುವವನ ತಂಡ ದುರ್ಬಲಿಸಿ ದುರಂತಕ್ಕೆ ಕೀಳು ಮಾಡಿ ದೂರದಿಂದ ಕುಳಿತು ನಗುತ್ತಾ ಇದೆಯಾ ತಂದೆ, ನಗುತ್ತಾ ಇದೆಯಾ? ನನ್ನ ತಮ್ಮನ ಮುಂಬಾಯ ವಂಶ ಒಂದೆಳಗಾಗಲೇ ಎಣಿಸಿದ ನನಗೆ ಅಪರಿಚಕನಾಗಿ ಶಿಕ್ಷೆಯನ್ನು ಕೊಟ್ಟ ಬಿಟ್ಟೆ ತಂದೆ, ಕೊಟ್ಟ ಬಿಟ್ಟೀಯಾ? ದಯವಿಟ್ಟು ನಮ್ಮಂತ ಬಡವರನ್ನು ಬೆನ್ನು ಹಿಡಿದು ಕಾಣಬೇಡ ತಂದೆ, ನಿನಗೆ ಕೈ ಮುಗಿದ ಬೇಡಿಕೊಳ್ಳುವೆ. ಇದೆ ಜೈಲಿಗೆ ಹೋಗಿ ತಮ್ಮನನ್ನು ಮಾತನಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದವರು ದೇವರ ಹತ್ತಿರ ತಾಸು ಗಂಟ್ಲೆ ಏನೋ ಬೇಡಿಕೊಳ್ತಿರುವುದಲ್ಲ. ಶ್ರೀದೇವಿ, ಮನುಷ್ಯನ ಕಷ್ಟ ಬಂದಾಗಲೇ ಆ ದೇವರ ಮುಂದೆ ಕುಳಿತು ಕೈ ಮುಗಿದ ಬೇಡಿಕೊಳ್ಳೋದು. ನನ್ನ ತಮ್ಮ ಮಾಲಿಂಗ ಯಾವುದೋ ಒಂದು ಸಣ್ಣ ಪ್ರಾಣಿಯನ್ನು ಕೊಂದವನಲ್ಲ, ತನ್ನ ಹೆಂಡತಿಯಾಗಲು ಸಾಯಿಸುತ್ತಾನೆ. ಶ್ರೀದೇವಿ, ಸಾಯಿಸುತ್ತಾನೆ. ಇಲ್ಲ, ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ನಾನು ಇದನ್ನ ಎಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದರಲ್ಲಿ ಯಾವ ಕುತಂತ್ರದ ಕೈವಾಡವಿದೆ. ಈಗಲೇ ನೀವು ಹೋಗಿ ವಕೀಲರಿಗೆ ಭೇಟಿಯಾಗಿ ಬೇಲ್ ಬಗ್ಗೆ ಮಾತಾಡಿಕೊಂಡು ಬನ್ನಿ. ಅಣ್ಣ, ನಾನೆಲ್ಲ ವಕೀಲರ ಜೋಡಿ ಮಾತಾಡಿದ್ದೀನಿ. ನೀವು 50,000 ತೆಗೆದುಕೊಂಡು ಬೇಲ್ ಅರ್ಜಿಯನ್ನು ಹಾಕಿ ಬಹುಶಃ ನಾಳೆ ಬೇಲ್ ಆಗ್ಬೋದು. ನಿಲ್ಲಿ, ಇಷ್ಟೊಂದು ಹಣ ಯಾರಿಗೆ ಕೊಡ್ತಾ ಇದ್ರ? ಪ್ರಿಯಾ, ಅಣ್ಣ ಜೈಲಿನಲ್ಲಿ ಇಲ್ವೇ, ಅವನು ಬೇಲಿಗಾಗಿ. ಅಂದ್ರೆ ಕೊಲೆ ಮಾಡಿದ ಪಾಪಿಯನ್ನು ಬೇಲಿನಿಂದ ಬಿಡಿಸ್ಕೊಂಡು ಬರ್ತಾ ಇದ್ರ? ನನ್ನ ಮೈದನ ಕೊಲೆ ಕಡ್ಕ ನೀನು? ಹೌದು, ಮತ್ತೆ ಕೊಲೆ ಮಾಡಿದ ಕೊಲೆ ಪಾತನನ್ನು ಕೊಲೆ ಮಾಡಿದವನು ಅನ್ನದೆ ಮತ್ತಿನೇನು ಅನ್ಬೇಕು? ಆ ಪಾಪಿ ನಂಬಿದವಳ ಕುದುರೆನ ಕೊಯ್ದ ಪಾಪಿ ಅವನು. ಪ್ರಿಯಾ, ಬಾಯಿ ಬಿಗಿ ಹಿಡಿದು ಮಾತನಾಡು. ನನ್ನ ತಮ್ಮನ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ನೋಡಿ, ನಿಮ್ಮ ತಮ್ಮನ ಬಗ್ಗೆ ಮಾತನಾಡುವ ಹಕ್ಕು ನನಗಿಲ್ಲ ಅಂದ್ರೆ ನನ್ನ ಗಂಡನ ಕೈಯಿಂದ ಹಣ ತೆಗೆದುಕೊಳ್ಳುವ ಹಕ್ಕು ನಿಮಗಿಲ್ಲ. ಪ್ರಿಯಾ, ಬಾಯಿ ಹೊಚ್ಚ ಎಣ್ಣೆ, ನನ್ನ ಅಣ್ಣನಿಗೆ ಎದುರಿಸ್ತೀಯಾ? ಹೊಡಿರಿ, ಹೊಡಿರಿ, ಹೊಡ್ಕೊಂಡು ಸಾಯಿಸಿ. ಅಲ್ಲ, ಬಂದ ಹಣವೆಲ್ಲ ಅವ್ರ ಕೈಲಿ ಕೊಡ್ತಾ ಹೋದ್ರೆ ಮುಂದೆ ನಮ್ಮ ಮಕ್ಕಳ ಕೈಲಿ ಭಿಕ್ಷೆ ಬೇಡಿಸ್ಬೇಕಾಗುತ್ತೆ. ನಮಗೇನು ಕಡಿಮೆ ಆಗಿದೆ ಅಂತ ನಮ್ಮ ಮಕ್ಕಳು ಭಿಕ್ಷೆ ಬೇಡ್ತಾರಮ್ಮ. ಬಿನ್ನಾಳಗಿತ್ತಿ ಬಂದ ಹಣವೆಲ್ಲ ನೀನೇ ಪಾಚ್ಕೊಂಡು ಕುಳಿತುಕೊಂಡ್ರೆ ಭಿಕ್ಷೆ ಬೇಡದೆ ಇನ್ನೇನು ಬೇಡಬೇಕು? ಏ ಪ್ರಿಯಾ, ಏನೇನು ಹೊಚ್ಚ ಹೇಳಿದ್ದೇನೆ. ಬೆಟ್ಟಾಗಿದ್ದಿರೋ ನಮ್ಮನ್ನ ಬೆಟ್ಟದಾಗಿ ಬೆಳೆಸಿದ ಮಾತಾಯಿ ಅವಳ ಬಗ್ಗೆ ಒಂದು ಅಕ್ಷರ ಮಾತಾಡಿದ್ರೆ ನೀನು ಹರೀಶ, ಬೇಡಪ್ಪ, ಬೇಡ. ನಿನ್ನ ಹೆಂಡತಿ ಮಾತನಾಡುವಲ್ಲಿ ತಪ್ಪೇನಿಲ್ಲ. ನಿನ್ನ ದುಡಿದು ತಂದ ಹಣವನ್ನೇ ನಮಗೆ ಸುರಿಮಿದರೆ ಮುಂದೆ ನಿನ್ನ ಸಂಸಾರದ ಗತಿ ಏನಪ್ಪ? ನಿನ್ನ ಸಂಸಾರ ಅಣ್ಣ, ಯಾರಣ್ಣ ನಮ್ಮ ಸಂಸಾರ ತುಂಬಿದ ಮನೆಯಲ್ಲಿ ಶೀತ ಸ್ವಾತಂತ್ರ್ಯ ಅಂತ ಬಾಳ್ಕೊಳ್ಳಂದು ನಿಮಗೆ ಗೊತ್ತಿಲ್ಲದೆ ಇವಳನ್ನ ಮದುವೆ ಆದರೆ ಇವಳು ನಮ್ಮ ಮನೆಯನ್ನು ಮುರಿಯಲು ಸುರಪನಕ್ಕಿದ್ದಾಳೆ. ಆ ಸುರಪನಕ್ಕಿದ್ದಾಳೆ. ಹರೀಶ್, ಅವಳು ತಂದೆ ತಾಯಿ ಬಂಧು ಬಳಗವನ್ನು ಬಿಟ್ಟು ನಿನ್ನನ್ನೇ ನಂಬಿ ಬಂದಿದ್ದಾಳೆ ಅಂದ್ಮೇಲೆ ಅವಳನ್ನು ಸುಖವಾಗಿ ನೋಡಿಕೊಳ್ಳುವುದು
ಇದು ಕರ್ತವ್ಯ ಹರೀಶ್. ನೋಡಿ, ಈ ನಿಮ್ಮ ಉಪದೇಶದ ಮಾತು ನನಗೆ ಬೇಕಾಗಿಲ್ಲ. ನೋಡ್ರಿ, ಹಣವೇನಾದ್ರೂ ಅವ್ರು ಒಂದೇ ಒಂದು ಪೈಸಾ ಕೊಟ್ಟಿದ್ದೆ ಆದ್ರೆ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ನಾನು ನಿಲ್ಲೋದಿಲ್ಲ. ಏನೇ ಮಾಡ್ತೀಯ ಬಜಾರಿ? ನನ್ನ ಅಣ್ಣಂದ್ರು ನನ್ನ ತಮ್ಮ ಒಬ್ಬ ದೊಡ್ಡ ಅಧಿಕಾರಿ ಆಗಲೆಂದು ಮಣ್ಣಲ್ಲೇ ಸಣ್ಣಾಗಿ ಸತ್ಯ ನ್ಯಾಯ ನೀತಿ ಕಾಪಾಡಲು ಕೌಚಾಗಿದ್ದಾರೆ ಅಂದಾಗ ನಾ ಮನೆಯಲ್ಲಿ ಬೇರೆ ಮಾಡ್ತೇನಲ್ಲಿ. ಹರೀಶ, ಅವಳಿಗೆ ಏನು ಮಾಡಬೇಡಪ್ಪ. ಪ್ರಿಯ ಕಲಿತವಳು ಇಂದಿನ ನಾಳೆ ನಮ್ಮ ಮನೆತನ ಬಗ್ಗೆ ಗೊತ್ತೇ ಆಗೇ ಆಗುತ್ತದೆ. ಪ್ರಿಯ ಮನೆ ಹೊಡಿತೀನಿ ಅಂತೂ ಇನ್ನೂ ಒಮ್ಮೆ ಮಾತನಾಡಬೇಡಮ್ಮ, ನಿನ್ನ ಕೈ ಮುಗಿದ ಬೇಡಿಕೊಳ್ಳುತ್ತೇನೆ. ಅಣ್ಣ ಏನ್ ಮಾತಾಡುತ್ತಿರ ಅಣ್ಣ ನೀನು? ಹೌದು ಹರೀಶ, ನನ್ನ ತಂಗಿ ಇನ್ನೂ ಚಿಕ್ಕವಳು. ಅವಳಿಗೆ ತಂದೆ ತಾಯಿಯಾಗಿ ನಾವೇ ಬುದ್ಧಿ ಹೇಳುತ್ತೇವೆ. ಹರೀಶ್, ಹೋಗಪ್ಪ, ನೀನ್ ಮೊದಲು ಡ್ಯೂಟಿಗೆ ಹೋಗು. ರೀ, ನೀವು ಹೋಗಿ ವಕೀಲರಿಗೆ ಭೇಟಿಯಾಗಿ ಬನ್ನಿ. ನನ್ನ ತಂಗಿಗೆ ನಾನು ಬುದ್ಧಿ ಹೇಳ್ತೀನಿ. ಆಯ್ತು ಶ್ರೀದೇವಿ, ನೀವಿಬ್ಬರು ಅಕ್ಕ ತಂಗಿರು ಒಂದಾಗಿದ್ದೀರೆಂದರೆ ನಮ್ಮದೇನಿದೆ ಕೆಲಸ. ಬಾ ಹರೀಶ, ಹೋಗೋಣ. ಇಲ್ಲ, ನಡೆಯಮ್ಮ, ಊಟ ಮಾಡೋಣ. ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರಿ 100 ವರ್ಷ ಆಯುಷ್ಯಂತೆ. ನಿನ್ನ ಇಷ್ಟದಂತೆ ಬಾಳೋ ಹಾಗೆ ನಾನ್ ಮಾಡ್ತೀನಿ. ಬಾರಮ್ಮ.